ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ 2025ರಲ್ಲಿ ಕಲ್ಯಾಣ ಯೋಗ ಅಂದ್ರೆ ವಿವಾಹದ ಯೋಗ ಯಾರಿಗಿದೆ, ಯಾವ ಯಾವ ರಾಶಿಯವರಿಗೆ ಮದುವೆ ಆಗುವ ಯೋಗದ ಫಲಗಳು ಮತ್ತು ಯಾವ ತಿಂಗಳಿನಿಂದ ಯಾವ ತಿಂಗಳಿನ ಮಧ್ಯದಲ್ಲಿ ಇವರಿಗೆ ಆ ಯೋಗದ ಫಲಗಳು ಬರಬಹುದು ಅನ್ನುವುದನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ನ ನೀವು ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ಫಾಲೋ ಮಾಡಿ, ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ, ಮತ್ತು ನಮ್ಮ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರವಾಗಿ ಬಂದು ತಲುಪತ್ತೆ, ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ತಿಳಿಸ್ತಾ, ನಿಮ್ಮೆಲ್ಲರಿಗೊಂದು ವಿಶೇಷವಾದ ಮಾಹಿತಿ. ಕಂಕಣ ಬಲದ ವಿಚಾರಕ್ಕೂ ಹೋಗೋಕ್ ಮುಂಚಿತವಾಗಿ ಜನವರಿ 11ನೇ ತಾರೀಕಿನಂದು ಮಾಡ್ತಾ ಇರುವಂತಹ ವಿಶೇಷವಾದ ಶನಿ ಮಹಾಯಾಗ, ಯಾರ್ಯಾರಿಗೆ ಶನಿ ದಶಗಳು ನಡೀತಿದೆ, ಶನಿ ಭುಕ್ತಿಗಳು ನಡೀತಾ ಇದೆ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಪಂಚಮ ಶನಿ, 7.5 ಶನಿ, ಇಷ್ಟು ಶನಿಗಳಿಂದ ಯಾರು ತೊಂದರೆಯನ್ನ ಅನುಭವಿಸ್ತಾ ಇದ್ದೀರಿ ಅವರೆಲ್ಲರಿಗೂ ಸಹ ವಿಶೇಷವಾದ ಅನುಕೂಲ ಆಗಬೇಕು ಅಂತ ಹೇಳಿ ಕ್ಯಾಲೆಂಡರ್ನ ವರ್ಷದ ಮೊದಲನೇ ತಿಂಗಳಲ್ಲೇ ಬರುವಂತಹ ಶನಿ ಪ್ರದೋಷದ ದಿವಸ ಶನಿಯ ಮಹಾಯಾಗವನ್ನ ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ. ಆ ವಿಶೇಷವಾದಂತಹ ಶನಿ ಮಹಾಯಾಗದ ಸಂದರ್ಭದಲ್ಲಿ ಯಾರ್ಯಾರಿಗೆ ಈ ಶನಿ ದೋಷಗಳು ನಡೀತಿದೆ, 7.5ನಿಂದ ಈಗಾಗಲೇ ತೊಂದರೆಯನ್ನ ಕೆಲ ರಾಶಿಗಳು ಅನುಭವಿಸ್ತಾ ಇದ್ದೀರಿ. ಮಕರ ರಾಶಿ ಆಗ್ಬಹುದು, ಕುಂಭ ರಾಶಿ ಇರಬಹುದು, ಮೀನ ರಾಶಿ ಇರಬಹುದು. ನೆಕ್ಸ್ಟ್ ಮಾರ್ಚ್ ನಿಂದ ನಿಮಗೆ ಮೇಷರಾಶಿಯವರಿಗೆ ಶುರುವಾಗ್ತದೆ, ಕರ್ಕಾಟಕ ರಾಶಿಯವರಿಗೆ ಇರುವಂತಹದ್ದಿರಬಹುದು, ತುಲಾ ರಾಶಿ, ವೃಶ್ಚಿಕ ರಾಶಿ, ಇಷ್ಟು ರಾಶಿಗಳಿಗೆ ಈಗಾಗಲೇ ಶನಿ ಪೀಡನೆಗಳು ನಡೀತಾ ಇದೆ. ಇನ್ನು ಮಾರ್ಚ್ ನಿಂದ ಮೇಷರಾಶಿಯವರಿಗೆ ಮತ್ತು ಸಿಂಹ ರಾಶಿಯವರಿಗೆ, ಧನಸ್ಸು ರಾಶಿಯವರಿಗೆ ಶುರುವಾಗತ್ತೆ. ಹಾಗಾಗಿ ಇಷ್ಟು ರಾಶಿಗಳವರು ಸಹ ಸೇರಿ ಶನಿ ಮಹಾಯಾಗದಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಅದರಿಂದ ನಿಮ್ಮ ಮನೆಗೆ ಪೂಜೆಯ ನಂತರದಲ್ಲಿ ಯಾಗದ ಪ್ರಸಾದವು ಬಂದು ತಲುಪತ್ತೆ. ಯಾಗದ ನಂತರದಲ್ಲಿ ಪ್ರಸಾದವು ನಿಮ್ಮ ಮನೆಗೆ ಬಂದು ತಲುಪತ್ತೆ. ಶನಿ ರಕ್ಷಾ ಕವಚ, ಶನಿ ಶಿಂಗಣಾಪುರ ಮತ್ತು ತಿರುನಲ್ಲಾರ್ ಶನಿ ಕ್ಷೇತ್ರದಿಂದಲೇ ಪೂಜೆ ಮಾಡಿಸಿ ತರಿಸುವಂತಹ ವಿಶೇಷವಾದಂತಹ ಶನಿ ರಕ್ಷಾ ಕವಚ, ಅದನ್ನ ನೀವು ಕೈಗೆ ಕಟ್ಕೊಳ್ಬೇಕು. ಇನ್ನು ಯಾಗದ ನಂತರದಲ್ಲಿ ಕೊಡುವಂತಹ ರಕ್ಷಾ ಪ್ರಸಾದ, ಅದನ್ನ ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ತಾ ಬರಬೇಕು. ಇದನ್ನ ಮಾಡೋದ್ರಿಂದ ಶನಿಯ ಯಾವುದೇ ರೀತಿಯಾದಂತಹ 7.5 ಇರಲಿ, ಪಂಚಮ ಶನಿ ಇರಲಿ, ಅಷ್ಟಮ ಶನಿ ಇರಲಿ, ಅರ್ಧಾಷ್ಟಮ ಶನಿ ಇರಲಿ, ದಶೆಯ, ಭುಕ್ತಿಯ, ಅಂತರ್ಭುಕ್ತಿಯ, ಪ್ರಾಣದ, ಸೂಕ್ಷ್ಮದ ಯಾವುದೇ ರೀತಿಯಾದಂತಹ ಶನಿಯ ದೋಷಗಳಿದ್ರೂ ಸಹ ನಿವಾರಣೆ ಆಗತ್ತೆ. ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಯಾಗದಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ನೀವು ಫೋನ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಮತ್ತು ನಿಮ್ಮ ಸಂಪೂರ್ಣವಾದ ಮನೆಯ ವಿಳಾಸ ಇದಿಷ್ಟನ್ನು ಸಹ ನೀವು ಕಳಿಸ್ಕೊಟ್ಟು ಬುಕ್ ಮಾಡ್ಕೊಳ್ಳಿ. 11ನೇ ತಾರೀಕು ಜನವರಿ 2025ರಂದು. ಅದಕ್ಕೆ ಶುಲ್ಕ ಇರತಕ್ಕಂಥದ್ದು 800 ರೂಪಾಯಿಗಳು. ಇದನ್ನ ನೀವು ಮಾಡಿಕೊಂಡು ಅದಾದ ನಂತರ ನಿಮ್ಮ ಮನೆಗೆ ಬರುವಂತಹ ಪ್ರಸಾದವನ್ನ ನಾವು ಹೇಳಿದ ಹಾಗೆ ಉಪಯೋಗಿಸ್ತಾ ಬನ್ನಿ. ಅದರ ಜೊತೆಗೆ ಯಾಗವನ್ನ ನಮ್ಮ ಶಂಕರಾನಂದ ಟಿವಿ ಚಾನೆಲ್ನಲ್ಲೇ ನೀವು ನೇರವಾಗಿ ವೀಕ್ಷಣೆಯೂ ಸಹ ಮಾಡಬಹುದು ಅಂತ ಹೇಳ್ತಾ, ಈ ಒಂದು 2025ರಲ್ಲಿ ಯಾವ್ಯಾವ ರಾಶಿಗೆ ಕಂಕಣ ಬಲ ಇದೆ ಅನ್ನೋದನ್ನ ನೋಡೋಣ ಬನ್ನಿ. 2025ರಲ್ಲಿ 12 ರಾಶಿಯವರಿಗೂ ಯಾವ್ಯಾವ ರೀತಿಯಾದಂತಹ ವರ್ಷ ಭವಿಷ್ಯ ಕ್ಯಾಲೆಂಡರ್ನ ಹೊಸ ವರ್ಷದ ಭವಿಷ್ಯ ಹೇಗಿದೆ ಅಂತ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಅದಕ್ಕೆ ಸಾಕಷ್ಟು ರೆಸ್ಪಾನ್ಸ್ ಸಹ ನಿಮ್ಮ ಕಡೆಯಿಂದ ಬಂದಿದೆ, ಅದಕ್ಕಾಗಿ ಧನ್ಯವಾದಗಳು. ಅದು ಅಲ್ಲದೆ ನಮ್ಮ ಚಾನೆಲ್ ಇನ್ನು ಸ್ವಲ್ಪ ದಿನಗಳಲ್ಲೇ 4 ಲಕ್ಷ ಚಂದಾದಾರರನ್ನ ಒಂದು ಪಡೆದುಕೊಳ್ಳುವ ಕಡೆಗೆ ದಾಪುಗಾಲನ್ನ ಇಡ್ತಾ ಇದೆ. ಈಗಾಗಲೇ 3,92,000 ಚಂದಾದಾರರು ಅಂದ್ರೆ ಸಬ್ಸ್ಕ್ರೈಬರ್ಸ್ ದಾಟ್ಕೊಂಡು, ಇದಕ್ಕೆಲ್ಲ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹವೇ ಕಾರಣ. ಇದರೇ ರೀತಿಯಾಗಿ ಶಂಕರಾನಂದ ಟಿವಿಯ ಮೇಲೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಹಕಾರ ಎಲ್ಲವೂ ಇದ್ರೆ ನಿಮಗೆ ಇನ್ನಷ್ಟು ಹೆಚ್ಚಿನ ವಿಚಾರಧಾರೆಗಳನ್ನ ನಮ್ಮ ಮಸ್ತಕದಿಂದ ನಿಮ್ಮ ಮಸ್ತಕಕ್ಕೆ ಹರಿಬಿಡುವ ಪ್ರಯತ್ನವನ್ನ ಮಾಡ್ತೇವೆ. ಇನ್ನು 2025ರಲ್ಲಿ ಕಂಕಣದ ಬಲ ಯೋಗ ಇರ್ತಕ್ಕಂತಹ ರಾಶಿಗಳು, ಕಂಕಣ ಬಲ, ಮದುವೆಯ ಬಲ, ಗುರುಬಲ ಯಾವ್ಯಾವ ರಾಶಿಗಿದೆ ಅನ್ನೋದನ್ನ ಗಮನಿಸೋಣ. ಮೊಟ್ಟ ಮೊದಲನೆಯ ಬಾರಿಗೆ ಮೇಷರಾಶಿ. ಮೇಷರಾಶಿ ಅಂತ ಹೇಳ್ತಾ ಇದ್ದ ಹಾಗೇನೆ
ಇದೇನಪ್ಪಾ ಇದು ಗುರುಬಲ ಕಳ್ಕೊಳ್ತಾ ಇದೆಯಲ್ಲ ಮೇಷರಾಶಿ. 2ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ, ಪರಾಕ್ರಮ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. 3ನೇ ಸ್ಥಾನಕ್ಕೆ ಹೋದ್ರೆ ಗುರುಬಲ ಇಲ್ಲ. ಆದ್ರೂ ಹೇಗೆ ಮದುವೆಯ ಯೋಗ ಅಂತಂದ್ರೆ ನೋಡಿ, ಗುರು 3ನೇ ಮನೆಗೆ ಹೋದ್ರೂ ಸಹ ತನ್ನ ಪಂಚಮ ದೃಷ್ಟಿಯಿಂದ ತುಲಾರಾಶಿಯ ಮೇಲೆ ದೃಷ್ಟಿಯನ್ನ ಬೀರಿದ ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ಸಪ್ತಮ ಸ್ಥಾನ ಅಂದ್ರೆ 7ನೇ ಮನೆ, 7ನೇ ಮನೆಯ ಮೇಲೆ ಗುರುವಿನ ದೃಷ್ಟಿಯು ಬೀಳುವುದರಿಂದ ನಿಮ್ಗೇನಾಗತ್ತೆ, ಕಂಕಣ ಬಲದ ಯೋಗ ಅಂದ್ರೆ ಮದುವೆಯ ಯೋಗ, ವಿವಾಹದ ಯೋಗ ಉಂಟಾಗತ್ತೆ. ಗೋಚಾರದಲ್ಲಿ ಗುರು ಸ್ಥಾನ ಬಲ ಇಲ್ಲದೆ ಇದ್ರು ಗುರುವಿನ ಶುಭ ದೃಷ್ಟಿಯ ಪ್ರಭಾವದಿಂದಾಗಿ ನಿಮ್ಗೇನಾಗತ್ತೆ, ಕಂಕಣ ಬಲ ಉಂಟಾಗ್ತದೆ. ಅದೇ ರೀತಿಯಾಗಿ ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಗೆ ನೋಡ್ತಾ ಇದ್ರು ಸಹ ನಿಮ್ಗೆ ನೇರವಾಗಿ ಜನ್ಮ ಗುರುವಿನ ಪ್ರಭಾವವನ್ನ ಕಳ್ಕೊಂಡು ದ್ವಿತೀಯ ಸ್ಥಾನಕ್ಕೆ ಬರ್ತಾ ಇದೆ ಗುರು. 2ನೇ ಮನೆಯ ಪ್ರಭಾವ, ಗುರು ಬಲವನ್ನ ಹೊಂದುತ್ತಾ ಇದ್ದೀರಿ ಗೋಚಾರದಲ್ಲಿ. ಆ ಗುರು ಬಲದ ಪ್ರಭಾವ ನಿಮ್ಗೇನಾಗತ್ತೆ ಅಂತ ಹೇಳಿದ್ರೆ ಮದುವೆಯ ಯೋಗ ವೃಷಭ ರಾಶಿಯವರಿಗೆ ಸಿದ್ಧಿಯಾಗತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಅಂತ ಬಂದಾಗ್ಲೂ ಸಹ ಏನಾಗುತ್ತೆ, ಜನ್ಮಗುರು, ಜನ್ಮಸ್ಥ ಗುರು ನರೋದುಃಖಂ ಅಂತ ಹೇಳ್ತಾರೆ. ಜನ್ಮಗುರು ನರೋದುಃಖಂ, ಬಹಳ ದುಃಖಗಳನ್ನ ಕೊಡ್ತಾನಂತೆ. ಆದ್ರೆ ಸಪ್ತಮ ಸ್ಥಾನದ ಮೇಲೆ ದೃಷ್ಟಿಯು ಬೀಳುವುದರಿಂದ ವಿವಾಹದ ಯೋಗ ಉಂಟಾಗ್ತದೆ. ಎಷ್ಟೋ ಜನಕ್ಕೆ ನೋಡಿ, ಜನ್ಮಗುರು ಅಂತ ಬಂದಾಗ ಬಹಳ ದುಃಖಗಳನ್ನ ಕೊಡ್ತಾನೆ, ವಿವಾಹ ಸಂತೋಷವಾದ ವಿಚಾರ ಹೌದು. ಆದ್ರೆ ಎಷ್ಟೋ ಜನರ ಬದುಕಿನಲ್ಲಿ ವಿವಾಹ ಕಣ್ಣೀರನ್ನ ತಂದು ಕೊಡುತ್ತೆ. ಸರಿಯಾದ ರೀತಿನಲ್ಲಿ ನೀವು ಹುಡುಕಿಲ್ಲ, ಮಾಡಿಲ್ಲ, ತಳಶೋಧ ಮಾಡ್ಲಿಲ್ಲ ಅಂದ್ರೆ ಅದು ಸಹ ನಿಮಗೆ ತೊಂದರೆಯೇ. ಹಾಗಾಗಿ ಏನೇ ಆಗ್ಲಿ ಅವಸರ ಮಾಡಿಕೊಳ್ಳದೆ ಸರಿಯಾದ ಕ್ರಮದಲ್ಲಿ ಹುಡುಕಿ, ನಿಮ್ಮ ಮನೆಗೆ ಬಂದು ಅವ್ರು ನೋಡ್ಕೊಂಡು ಹೋಗ್ಲಿ, ಅವ್ರ ಮನೆಗೆ ಹೋಗಿ ನೀವು ನೋಡ್ಕೊಳ್ಳಿ, ಇಬ್ಬರ ಮನೆ ತಳಶೋಧಗಳು ಮಾಡ್ಲಿ. ಮುಂಚೆ ಮದುವೆ ಅಂತ ಬಂದ ಸಂದರ್ಭದಲ್ಲಿ ಕ್ಷಾತ್ರ ಕುಲಗಳಲ್ಲಿ ಸ್ವಯಂವರ ಅಂತ ಮಾಡೋರು. ಆ ಸ್ವಯಂವರ ಅಂತ ಮಾಡೋ ಸಂದರ್ಭದಲ್ಲಿ ತಮ್ಮ ಗೋತ್ರಗಳನ್ನ ಹೇಳ್ಕೊಂಡು, ತಮ್ಮ ಪೂರ್ವಿಕರನ್ನ ಹೇಳ್ಕೊಂಡು, ಅವ್ರ ನಾಮಧೇಯಗಳು, ಯಾವ ಋಷಿ ಪರಂಪರೆಗೆ ಸೇರಿದಂಥವ್ರು, ಯಾರ ಒಂದು ಕುಲಕ್ಕೆ ಸೇರಿದಂಥವ್ರು, ಇವರ ಕುಲದ 7 ತಲೆಯ ಹೆಸರುಗಳನ್ನ ಹೇಳ್ಕೊಂಡು ಅದಾದ ನಂತರ ಮದುವೆ ಮಾಡ್ಕೊಳ್ತಾ ಇದ್ರು. ಅಂದ್ರೆ 7 ತಲೆಗಳ ಪರಂಪರೆ, 7 ತಲೆಮಾರುಗಳು ಅಂತ ನಾವೇನ್ ಹೇಳ್ತೀವಿ, ಅವ್ರ ಹೆಸರುಗಳನ್ನ ಕೇಳ್ತೀರಿ, ಓ ಇಂಥ ಕುಲಕ್ಕೆ ಸೇರಿದಂಥವ್ರ, ಓ ಇವ್ರು ಒಳ್ಳೆಯವರು, ಓ ಅಲ್ಲಿ ಯಾವನು ಒಬ್ಬ ಅಧರ್ಮಿಯಾಗಿದ್ನ, ಧರ್ಮಿಷ್ಠನಲ್ಲದೆ ಇರುವಂಥವನಿದ್ನ, ಓ ಹಾಗಾದ್ರೆ ಈ ಕುಲದಲ್ಲಿ ಏನೋ ತೊಂದರೆ ಇದೆ ಅಂತ ಅಲ್ಲೇ ಗುರುತು ಮಾಡ್ಕೊಳ್ಳುವಂಥವ್ರು ಇದ್ರು. ಸೊ ಹಾಗಾಗಿ 7 ತಲೆಮಾರುಗಳನ್ನ ಒಂದು ಮದುವೆನಲ್ಲಿ ಬೆಸೆಯುವ ಸಮಯ ಸಂದರ್ಭಗಳು ಉಂಟಾಗ್ತವೆ. ಹಾಗಾಗಿ ಮದುವೆಗೆ ನಮ್ಮ ಭಾರತೀಯರಲ್ಲಿ ಬಹಳ ಪ್ರಾಮುಖ್ಯತೆ ಅಂದ್ರೆ ಇದು ಕೇವಲ ಮನಸ್ಸಿನ ಒಂದು ಸಮಾರಂಭವಾಗಲ್ಲ, ಮನೆತನಗಳ ಬೆಸುಗೆಯಾಗಿರುತ್ತೆ. ಹಾಗಾಗಿ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಇನ್ನು ಮುಂದಿನ ರಾಶಿ, ಮದುವೆಗೆ ಬಹಳ ಯೋಗ ಫಲಗಳನ್ನ ಉಳ್ಳಂತಹ ರಾಶಿ ಅಂತ ನೋಡಿದ ಸಂದರ್ಭದಲ್ಲಿ ಸಿಂಹರಾಶಿ. ಸಿಂಹರಾಶಿಯವರಿಗೂ ಈ ವರ್ಷ ಬಹಳ ಶುಭ ರೀತಿಯಾಗಿರ್ತಕ್ಕಂತಹ ಮದುವೆಗೆ ಸಂಬಂಧಪಟ್ಟಂತಹ ಯೋಗ ಫಲಗಳು ನಡೆಯುತ್ತೆ. ಅದೇ ರೀತಿಯಾಗಿ ನೀವು ನಡೆಸ್ಕೊಂಡು ಹೋಗಬಹುದು. ಅದೇ ರೀತಿಯಾಗಿ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೂ ಸಹ ಬಹಳ ಒಳ್ಳೆ ರೀತಿಯಾದಂತಹ ಗುರುಬಲವು ಬರ್ತಾ ಇರೋದ್ರಿಂದ ಕಂಕಣ ಬಲ ಯೋಗ ಉಂಟಾಗ್ತಾ ಇದೆ. ಒಂದು ಅಲ್ಲದೆ 1 ವರ್ಷಗಳ ಕಾಲ ಪೂರ್ತ ಇರುವುದರಿಂದ ನಿಮ್ಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಕನ್ಯಾ ರಾಶಿಯವರಿಗೆ ಗುರುವಿನಿಂದ ಅನುಕೂಲತೆಗಳು ಉಂಟಾಗುತ್ತೆ. ಶನಿ ಮಾರ್ಚ್ನಲ್ಲಿ ಬದಲಾಗ್ತಾನೆ. ಮಾರ್ಚ್ನಲ್ಲಿ ಶನಿ ಬದಲಾದ ನಂತರ ನೇರವಾಗಿ ನಿಮ್ಮ ರಾಶಿಯ ಮೇಲೆ ದೃಷ್ಟಿ ಬೀಳೋದ್ರಿಂದ ಕೆಲವೊಂದ್ ಕಡೆ ಎಲ್ಲೋ ನಿಧಾನ ಆಗತ್ತೆ ಅಂತ ಅನಿಸುತ್ತೆ. ಆದ್ರೆ ನಿಧಾನವಾದ್ರೂ ಪ್ರಧಾನ ಅಂತ ತಿಳ್ಕೊಳ್ಳಿ. ಜೀವನ ಸುಖಮಯವಾದ ವಾತಾವರಣದಲ್ಲಿ ನಡೆಯುತ್ತೆ, ಯೋಚನೆ ಬೇಡ. ಅದೇ ರೀತಿಯಾಗಿ ಮುಂದಿನ ರಾಶಿ ಕನ್ಯಾ ರಾಶಿ ಆದ ನಂತರದಲ್ಲಿ ತುಲಾ ರಾಶಿ ಭಾಗ್ಯಸ್ಥಾನದಲ್ಲಿ ಸಂಚಾರವಾಗ್ತಾ ಇದ್ದಾನೆ ಗುರು. ಜೊತೆಗೆ ರಾಶಿಯ ಮೇಲೆ ಶುಭ ದೃಷ್ಟಿಯನ್ನ ಬೀರ್ತಾ ಇದ್ದಾನೆ. ಶುಭ ದೃಷ್ಟಿಯ ಪ್ರಭಾವದಿಂದಾಗಿ ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೂ ಅನೇಕ ವಿಧದಲ್ಲಿ ತೊಂದರೆ, ಅವಮಾನಗಳು ಎಲ್ಲವೂ ಸಹ ನಡೆದಿದ್ವು. ಅದೆಲ್ಲ ನಿವಾರಣೆ ಆಗುತ್ತೆ. ಜೊತೆಗೆ ಮಾರ್ಚ್ನಲ್ಲಿ ನಿಮಗೆ ಶನಿ ಬಲದ ಸುಯೋಗ ಬೇರೆ ಬರ್ತಾ ಇರುವಂತಹದ್ದು. ಅದರಿಂದ ಸಹ ನಿಮಗೆ ಒಳ್ಳೆ ಫಲಗಳನ್ನ, ಮದುವೆಗೆ ಸಂಬಂಧಪಟ್ಟಂತಹ ಫಲಗಳನ್ನ ನೀವು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಯೋಚನೆ ಮಾಡೋದು ಬೇಡ. ಈ ರಾಶಿಯವರಿಗೂ ತುಲಾ ರಾಶಿಯವರಿಗೂ ಮದುವೆಗೆ ಒಳ್ಳೆಯ ಸಮಯ ಇದೆ. ಅದಾದ ನಂತರ ಮುಂದಿನ ರಾಶಿ ಅಂತ ನೋಡಿದಾಗ ಧನಸ್ಸು ರಾಶಿ. ನೇರವಾಗಿ ಸಪ್ತಮದಲ್ಲೇ ಗುರು ಇದ್ದು
ನೇರವಾಗಿ ನಿಮ್ಮ ರಾಶಿಯ ಮೇಲೆ ಸಪ್ತಮ ದೃಷ್ಟಿಯನ್ನ ಬೀಳ್ತಾ ಇದ್ದಾನೆ ಅಂದ್ರೆ ನೋಡಿ, ಬಹಳ 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 ಯೋಗ. 12 ವರ್ಷಗಳಿಗೊಮ್ಮೆ ಉಂಟಾಗುವ ಈ ಯೋಗ ಪ್ರತಿ ರಾಶಿಗಳಿಗೂ 12 ವರ್ಷಕ್ಕೊಮ್ಮೆ ಮಾತ್ರ ಇಂಥ ಯೋಗ ಬರ್ತಾವೆ. ಸಪ್ತಮ ಸ್ಥಾನಕ್ಕೆ ಬಂದು ನೇರವಾಗಿ ಸಪ್ತಮ ದೃಷ್ಟಿ ಬೀರ್ತಕ್ಕಂಥದ್ದು ನೇರ ದೃಷ್ಟಿ ಪ್ರಭಾವ ಬಹಳ ಒಳ್ಳೆದಾಗಿರ್ತದೆ. ಧನಸ್ಸು ರಾಶಿಯವರಿಗೆ ವಿವಾಹದ ಒಂದು ಒಳ್ಳೆಯ ಫಲಗಳನ್ನ ಅನುಭವಿಸೋದಕ್ಕೆ ಕಾರಣವಾಗುತ್ತೆ. ಜೊತೆಗೆ ಈ ಸಂದರ್ಭದಲ್ಲೇ ನಿಮಗೆ ಈ ಮೇ ನಲ್ಲಿ ರಾಹು ಕೇತುವಿನ ಪರಿಚಲನೆ ಬೇರೆ ಇರ್ತಕ್ಕಂಥದ್ದು. 3ನೇ ಮನೆಗೆ ರಾಹು ಬರ್ತಾನೆ. ಆಗ ಇನ್ನಷ್ಟು ಒಳ್ಳೆ ವಿಧದಲ್ಲಿ ನಿಮಗೆ ಒಂದು ಶುಭ ಯೋಗಗಳು ಉಂಟಾಗ್ತದೆ. ಅದಾದ ನಂತರದಲ್ಲಿ ಮುಂದಿನ ರಾಶಿ ಕುಂಭರಾಶಿಯವರಿಗೂ ಸಹ ಈ ವರ್ಷ ಮದುವೆಗೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಸೂಚನೆಗಳಿದ್ದಾವೆ. ಒಳ್ಳೆಯ ಸಮಯ ಇದೆ. ಕುಂಭರಾಶಿಯವರಿಗೂ ಮದುವೆ ಆಗುತ್ತೆ. ಇನ್ನು ಕೊನೆಯದಾಗಿ ಇರ್ತಕ್ಕಂಥದ್ದು ಮೀನರಾಶಿಯವರಿಗೂ ಈ ವರ್ಷ ಕಲ್ಯಾಣದ ಯೋಗ ನಡೆಯುತ್ತೆ. ಸೊ ಹಾಗಾಗಿ ಅನುಕೂಲತೆಗಳು ಜಾಸ್ತಿ ಇದ್ದಾವೆ. ಅದ್ ಹಾಗೆಯೇ ಉಳಿದದ್ದು ಇನ್ನು 3 ರಾಶಿಗಳು ಯಾವ್ದಪ್ಪ ಅಂತ ಹೇಳಿದ್ರೆ ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮಕರ ರಾಶಿ. ಇವರಿಗೆ ಮದುವೆ ಯೋಗ ಫಲ ಇಲ್ವಾ ಅಂತ ಯೋಚನೆ ಮಾಡಬಹುದು. ನೋಡಿ, ನಿಮ್ಗೇನಾದ್ರೂ ಜಾತಕದಲ್ಲಿ ಸಪ್ತಮಾಧಿಪತಿಯ ದಶವೋ ಭುಕ್ತಿಯೋ ನಡೀತಾ ಇದ್ರೆ ಒಂದು ಮದುವೆಯ ಯೋಗ ಫಲ ಇರುತ್ತೆ. ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ತಾಳ್ಮೆಯಿಂದ ಇರುವಂತಹದ್ದು ಒಳ್ಳೇದು. ಗುರುಬಲ ಇದ್ರೇನೆ ಮದುವೆ ಆಗತ್ತೆ ಅಂತ ಅನ್ಕೊಳ್ಳೋದು ನಮ್ಮ ದಡ್ಡತನವಾಗುತ್ತೆ. ಗುರುಬಲ ಇಲ್ಲದೆ ಇದ್ರೂ ಸಹ ಮದುವೆ ಸೂರ್ಯ ಬಲದಿಂದ ಮತ್ತು ಶುಕ್ರನ ಸಂಚಾರದ ಬಲದಿಂದ ನೋಡ್ಕೊಂಡು ಆಯಾ ಕಾಲಮಾನಕ್ಕೆ ಅನುಸಾರವಾಗಿ ಮದುವೆಯನ್ನು ಮಾಡಬಹುದು. ಯಾಕೆ ಶುಕ್ರನ ಮತ್ತು ಸೂರ್ಯನ ಒಂದು ಬಲವನ್ನ ಅಷ್ಟು ಗಣನೆಗೆ ವಿವಾಹಕ್ಕೆ ತೆಗೆದುಕೊಳ್ಳಲ್ಲ ಅಂತಂದ್ರೆ ಅದು ಕೇವಲ ಕೆಲವೇ ದಿನಗಳು ಮಾತ್ರ ಇರ್ತವೆ. ಗುರುಬಲವಾದ್ರೆ ವರ್ಷ ಪೂರ್ತ ಇರುತ್ತೆ ಅನ್ನುವಂತಹ ಒಂದು ಸಣ್ಣ ಆಲೋಚನೆಗೋಸ್ಕರವೇ ಹೊರತು ಬೇರೆ ಇನ್ಯಾವುದಕ್ಕೂ ಅಲ್ಲ. ಹಾಗಾಗಿ ಈ 3 ರಾಶಿಯವರು ಮದುವೆ ಆಗಲ್ಲ ಅಂತ ಯೋಚನೆ ಮಾಡೋದು ಬೇಡ. ಸಮಯ ನಿಮ್ಮ ಜಾತಕದಲ್ಲಿ ಅನುಕೂಲ ಮತ್ತು ಸಾಧಕವಾಗಿದ್ರೆ ಮದುವೆ ಆಗ್ತದೆ, ಏನು ಯೋಚನೆ ಬೇಡ. ಇದಾಗಿತ್ತು ಈ 2025ರಲ್ಲಿ ಯಾವ ರಾಶಿಯವರಿಗೆ ಕಂಕಣ ಬಲದ ಯೋಗವಿದೆ ಅನ್ನುವಂಥದ್ದನ್ನ ತಿಳ್ಕೊಂಡಿದ್ದಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನಷ್ಟು ಶೀಘ್ರ ವಿವಾಹದ ಪ್ರಾಪ್ತಿಗಾಗಿ ತಿಳಿಸ್ಕೊಡುವಂತಹ ಈ ಸಣ್ಣ ಮಂತ್ರಗಳನ್ನ ನೀವು ಪಠಣ ಮಾಡಬಹುದು. ಹೆಣ್ಣು ಮಕ್ಕಳಾಗಿದ್ರೆ ಸಂಜೆ ಹೊತ್ತು 6ರಿಂದ 6:30 ಟೈಮ್ನಲ್ಲಿ ಈ ಒಂದು ಮಂತ್ರವನ್ನ 21 ಬಾರಿ ಪಠಣ ಮಾಡಿ. ದೇವೇಂದ್ರಾಣಿ ನಮಸ್ತುಭ್ಯಂ ದೇವೇಂದ್ರ ಪ್ರಿಯಭಾಮಿನಿ ವಿವಾಹಂ ಭಾಗ್ಯಮಾರೋಗ್ಯಂ ಪುತ್ರಲಾಭಾಂಚ ದೇಹಿಮೆ. ದೇವೇಂದ್ರಾಣಿ ನಮಸ್ತುಭ್ಯಂ ದೇವೇಂದ್ರ ಪ್ರಿಯಭಾಮಿನಿ ವಿವಾಹಂ ಭಾಗ್ಯಂ ಆರೋಗ್ಯಂ ಪುತ್ರಲಾಭಾಂಚ ದೇಹಿಮೆ. ಈ ಮಂತ್ರವನ್ನ 21 ಬಾರಿ ಹೆಣ್ಮಕ್ಳು ಪಠಣವನ್ನು ಮಾಡ್ತಾ ಬನ್ನಿ. ಇನ್ನು ಗಂಡು ಮಕ್ಕಳಾಗಿದ್ರೆ ನೀವು ಬೆಳಗಿನ ಜಾವ 4:30ಯಿಂದ 5 ಗಂಟೆಯ ಒಳಗಾಗಿ ಈಗ ಹೇಳುವ ಮಂತ್ರವನ್ನ 54 ಬಾರಿ ಪಠಣವನ್ನ ಮಾಡ್ಬೇಕಾಗತ್ತೆ. ಮಂತ್ರ ಈ ರೀತಿಯಾಗಿ ಬರುತ್ತೆ. ಪತ್ನಿಂ ಮನೋರಮಾಂ ದೇಹಿ ಮನೋವೃತ್ತಾನುಸಾರಿ ತಾರಿಣಿಂ ದುರ್ಗಾ ಸಂಸಾರ ಸಾಗರಸ್ಯ ಕುಲೋದ್ಭವಾಂ. ಇನ್ನೊಮ್ಮೆ ಹೇಳ್ತೀವಿ. ಪತ್ನಿಂ ಮನೋರಮಾಂ ದೇಹಿ ಮನೋವೃತ್ತಾನುಸಾರಿ ತಾರಿಣಿಂ ದುರ್ಗಾ ಸಂಸಾರ ಸಾಗರಸ್ಯ ಕುಲೋದ್ಭವ. ಇದನ್ನ 54 ಬಾರಿ ಹೇಳ್ಬೇಕಾಗತ್ತೆ. ಈ ಒಂದು ಸಣ್ಣ ಮಂತ್ರಗಳನ್ನ ಗಂಡು ಮಕ್ಕಳು ಮತ್ತು ಹೆಣ್ಮಕ್ಕಳು ಪಠಣವನ್ನ ಮಾಡಿ ಶೀಘ್ರವಾಗಿ ವಿವಾಹ ಪ್ರಾಪ್ತಿಯಾಗಲಿ, ಶುಭ ರೀತಿಯಲ್ಲಿ ವಿವಾಹ ಪ್ರಾಪ್ತಿಯಾಗಲಿ ಅಂತ ತಿಳಿಸ್ತಾ, ಅದೇ ರೀತಿಯಾಗಿ ಜನವರಿ 11ನೇ ತಾರೀಕಿನಂದು ವಿಶೇಷವಾಗಿ ಶನಿ ದೋಷಗಳ ನಿವಾರಣೆಗಾಗಿ ಮಾಡ್ತಾ ಇರುವಂತಹ ವಿಶೇಷದ ಈ ಶನಿ ಯಾಗ, ಜನವರಿ 11ನೇ ತಾರೀಕು ನಡೀತಿರುವಂತಹ ಶನಿ ಪ್ರದೋಷದ ದಿವಸ ನಡೀತಾ ಇರುವಂತಹ ಈ ಶನಿಯಾಗ, ಈ ಶನಿಯಾಗದಲ್ಲಿ ನಿಮ್ಮ ಹೆಸರುಗಳನ್ನ ನೋಂದಾಯಿಸ್ಕೊಳ್ಳಿ. ಯಾರ್ಯಾರಿಗೆ ಶನಿ ದೋಷಗಳು, ಶನಿ ದಶಗಳು, ಶನಿಯಿಂದ ಬಾಧೆಗಳು ಉಂಟಾಗ್ತಾ ಇದೆಯೋ ಅಂಥವರು ಈ ಶನಿ ದೋಷದಲ್ಲಿ ನಿಮ್ಮ ಹೆಸರಿನಲ್ಲಿ ಪೂಜೆಯನ್ನ ಮಾಡಿಸಿ. ಹೇಗ್ ಮಾಡಿಸೋದಪ್ಪ ಅಂತ ಹೇಳಿದ್ರೆ, ನೀವು ನೇರವಾಗಿ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಮತ್ತು ನಿಮ್ಮ ಮನೆಯ ವಿಳಾಸವನ್ನ ನಮ್ಮ ಇಲ್ಲಿರುವಂತಹ ಸಂಖ್ಯೆಗೆ ಮೆಸೇಜ್ ಅನ್ನ ಮಾಡ್ಬೇಕಾಗತ್ತೆ. ಅದಕ್ಕೆ ಶುಲ್ಕ 800 ರೂಪಾಯಿಗಳಿರುತ್ತೆ. ಅದಕ್ಕೆ ನಿಮಗೆ ಪ್ರಸಾದವೂ ಸಹ ನಿಮ್ಮ ಮನೆಗೇ ಬಂದು ತಲುಪತ್ತೆ. ನಿಮ್ಮ ಕೊರಿಯರ್ ಅಡ್ರೆಸ್ಸಿಗೆ ನೇರವಾಗಿ ಪೂಜೆಯ ನಂತರದಲ್ಲಿ
ತಿರುನಲಾರ್ನಿಂದ ಮತ್ತು ಶನಿಶಂಗಣಾಪುರದಿಂದ ಪೂಜಿಸಿ ತರುವಂತಹ ರಕ್ಷಾ ದಾರಗಳು ಶನಿ ರಕ್ಷಾ ಕವಚ. ಆ ಶನಿ ರಕ್ಷಾ ಕವಚವನ್ನ ನೀವು ನಿಮ್ಮ ಕೈಗೆ ಕಟ್ಕೋಬೇಕು. ಅದೇ ರೀತಿಯಾಗಿ ನೀವು ಕೊಡುವಂತಹ ಭಸ್ಮದ ರಕ್ಷೆಯನ್ನ ಪ್ರತಿನಿತ್ಯ ಹಣೆಗೆ ಹಚ್ಕೊಳ್ತಾ ಬರಬೇಕು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಯಾವುದೇ ರೀತಿಯಾದಂತಹ ಶನಿ ದೋಷಗಳಿರ್ಲಿ, ಶನಿ ದಶೆಗಳಿರ್ಲಿ, ಶನಿ ಪೀಡೆನೆ ಇರ್ಲಿ, ಅದೆಲ್ಲವೂ ಸಹ ನಿವಾರಣೆ ಆಗತ್ತೆ. ಹಾಗಾಗಿ ಈ ಒಂದು ಸಣ್ಣ ಪೂಜೆಯಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಂಡ ನಂತರ ಪೂಜೆಯನ್ನ ನಮ್ಮ ಇದೇ ಶಂಕರಾನಂದ ಟಿವಿಯಲ್ಲೇ ನೀವು ಲೈವ್ ಅಲ್ಲಿ ನೋಡಬಹುದು. ನಿಮ್ಮೆಲ್ಲರ ಹೆಸರಿನಲ್ಲೂ ಸಹ ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ಅದೆಲ್ಲವನ್ನು ಸಹ ನೀವು ಸವಿವರವಾಗಿ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.